ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೊಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ. ತ್ರಿಮೂರ್ತಿಗಳಲ್ಲಿ ಒಬ್ಬ ನಮ್ಮ ಶಿವ. ಅವನು ಇರುವ ಜಾಗ ಕೈಲಾಸ ಪರ್ವತ. ಕೈಲಾಸ ಪರ್ವತದಲ್ಲಿ ಧ್ಯಾನ ಮಾಡುತ್ತಾ ಇರುತ್ತಾರೆ. ಪರ್ವತರಾಜನ ಮಗಳು ಪಾರ್ವತಿ. ಪಾರ್ವತಿಯು ಚೂಟಿಯಾಗಿ ಟ್ಯಾಲೆಂಟೆಡ್ ಆಗಿರುತ್ತಾಳೆ. ತಾರಕಾಸುರ ಎಂಬ ರಾಕ್ಷಸನು ಇರುತ್ತಾನೆ. ಆ ರಾಕ್ಷಸನ ಸಾವು ಶಿವನ ಮಗನಿಂದಲೇ ನಿಶ್ಚಯವಾಗಿರುತ್ತದೆ. ಅದಕ್ಕಾಗಿ ನಾರದ ಮುನಿಗಳು ಪರ್ವತರಾಜನ ಬಳಿ ಹೋಗಿ ಪಾರ್ವತಿಯನ್ನು ಮದುವೆ ಮಾಡಿಕೊಡಲು ಹೇಳುತ್ತಾನೆ. ಆದರೆ ಪರ್ವತರಾಜನು ಒಪ್ಪಲಿಲ್ಲ. ಅದಕ್ಕಾಗಿ ಪಾರ್ವತಿಯು ಶಿವನನ್ನು ಪಡೆಯಲು ಧ್ಯಾನ ಮಾಡುತ್ತಾ ಇರುತ್ತಾರೆ. ಶಿವನು ಋಷಿಯ ವೇಷದಲ್ಲಿ ಬರುತ್ತಾನೆ. ಶಿವನ ಬಗ್ಗೆ ಕೆಟ್ಟು ಮಾತನ್ನು ಆಡುತ್ತಾನೆ. ಶಿವನು ಒಳ್ಳೆಯವನಲ್ಲ ಎಂದು ಹೇಳುತ್ತಾನೆ. ಅದನ್ನು ಕಂಡ ಪಾರ್ವತಿಯು ಕೋಪಗೊಳ್ಳುತ್ತಾಳೆ. ಅದನ್ನು ಕಂಡ ಶಿವನು ಅವನ ನಿಜ ರೂಪಕ್ಕೆ ಬಂದು ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಳಲು ಒಪ್ಪುತ್ತಾನೆ. ಇವರಿಬ್ಬರಿಗೂ ಜನಿಸಿದ ಮೊದಲನೇ ಮಗ ನಮ್ಮ ಷಣ್ಮುಖ. ಷಣ್ಮುಖನಿಂದಲೇ ತಾರಕಾಸುರ ಎಂಬ ರಾಕ್ಷಸನು ಸಂಹಾರವಾಗುತ್ತದೆ. ಎರಡನೇ ಮಗ ನಮ್ಮ ಗಣಪ. ಭಾರತದಲ್ಲಿ ಶ್ರೀಶೈಲಂ, ಶ್ರೀಕಾಳಹಸ್ತಿ ಪ್ರಮುಖವಾದ ಶಿವಮಂದಿರಗಳಿವೆ. ಧನ್ಯವಾದಗಳು. ನಮಸ್ತೆ. ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಸ್ಟೀವನ್. ನನ್ನ ಹೆಸರು ವರಲಕ್ಷ್ಮಿ BS. ನಾವು 1ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಪದರಚನೆಯ ಬಗ್ಗೆ ಹೇಳುತ್ತೇವೆ. ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಸೇರಿ ಆಗುವ ಪದಗಳಿಗೆ ಸರಳ ಪದಗಳು ಎನ್ನುವರು. ಉದಾಹರಣೆಗೆ ಜನ, ನಗ, ಗಮ, ಮರ, ರಸ, ಸರ, ರಜ, ಜಯ, ಯಮ, ಮನ. ಗದಗ, ಗಮನ, ನಗರ, ರಸದ, ದವನ, ನಯನ, ನಮನ, ನಯನ, ನರಕ, ಕನಕ, ಕಮಲ. ಧನ್ಯವಾದಗಳು. ನಮಸ್ತೆ. ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಗ್ರೀಷ್ಮ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮಗೆಲ್ಲ ಒತ್ತಕ್ಷರಗಳನ್ನು ಪರಿಚಯ ಮಾಡಿಕೊಳ್ಳುತ್ತೇನೆ. ತಿ ವಿಜಾತಿ, ಅಕ್ಕ, ಅಪ್ಪ, ಅಜ್ಜ, ಅಮ್ಮ, ತುಪ್ಪ, ಲಡ್ಡು, ಹಲ್ಲು, ಬೆಲ್ಲ. ಧನ್ಯವಾದಗಳು. ನಮಸ್ತೆ. ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಹನುಮಂತ. ನಾವು 1ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಿಮಗೆಲ್ಲ ಒತ್ತಕ್ಷರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಮೊದಲಿಗೆ ಮತ್ತು ಕೊನೆಯಲ್ಲಿ ಒಂದು ಸ್ವರ ಸೇರಿದರೆ ಹೊಸ ಅಕ್ಷರ ಆಗುತ್ತದೆ. ಉದಾಹರಣೆ ಕ ಪ್ಲಸ್ ಅ, ಕ. ನಿಮಗೆಲ್ಲ ಒತ್ತಕ್ಷರಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಕಕ್ಕವತ್ತು, ಕಕ್ಕವತ್ತು, ಗಗ್ಗವತ್ತು, ಗಗ್ಗವತ್ತು, ನ್ಯಾನ್ಯಾವತ್ತು, ಚಚವತ್ತು, ಚಚವತ್ತು, ಜಜವತ್ತು, ಜಜವತ್ತು, ನ್ಯಾನ್ಯಾವತ್ತು, ಟಟವತ್ತು, ಟಟವತ್ತು, ಡಡ್ಡವತ್ತು, ನಣ್ಣವತ್ತು, ತತ್ತವತ್ತು, ತತ್ತವತ್ತು,
ಅವತ್ತು ದವತ್ತು ದವತ್ತು ನನ್ನವತ್ತು ಪಪ್ಪವತ್ತು ಪಪ್ಪವತ್ತು ಬಬ್ಬಾವತ್ತು ಬಬ್ಬಾವತ್ತು ಮಮ್ಮವತ್ತು ಯಾವತ್ತು ರಾವತ್ತು ಲಾಲಾವತ್ತು ವಾವತ್ತು ಶಾವತ್ತು ಶಾವತ್ತು ಸಸಾವತ್ತು ಆವತ್ತು ಲಳ್ಳಾವತ್ತು. ಧನ್ಯವಾದಗಳು. ನಮಸ್ತೆ ಚಿನ್ನರ ಅನ್ವೇಷಣ ಲೋಕಕ್ಕೆ ಸುಸ್ವಾಗತ. ನನ್ನ ಹೆಸರು ಧೃತಿಕಾ. ನನ್ನ ಹೆಸರು ಮನ್ವೇಚಸ್ತಿ. ನಾನು LKG ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಅಭಿನಯ ಗೀತೆಯನ್ನು ಮಾಡುತ್ತೇನೆ. ನನ್ನ ಅಭಿನಯ ಗೀತೆ ಹೆಸರು ತಾಯಿ ಗಿಳಿ ಮತ್ತು ಗಿಳಿಮರಿ. ದೂರದಲ್ಲೊಂದು ಊರಿದೆ, ಊರಲ್ಲೊಂದು ಕಾಡಿದೆ. ತಾಯಿ ಗಿಳಿಯ ಗೂಡಿದೆ, ಗೂಡಲೊಂದು ಮರಿ ಇದೆ. ಮಕ್ಕಳೇ ನೀವು ನೋಡ ಬನ್ನಿ, ಗಿಳಿಮರಿಯನ್ನು ಕಾಣ ಬನ್ನಿ. ಬಾನೆತ್ತರ ಹಾರುತ್ತ ಹಕ್ಕಿಗಳ ನೋಡುತ್ತ ಗಿಳಿಮರಿಯನ್ನು ಒಂದು ದಿನ ಹಾಡುವ ಆಸೆ ಮೂಡಿದೆ. ಚಿಕ್ಕ ಸಿರುಗರಿಗಳ ಮೆಲ್ಲ ಬೀಸುತ್ತ ಬಾನೆತ್ತರ ಹಾರುವ ತಾಯಿ ಗಿಳಿಯು ಕಲಿಸಿದೆ. ಧನ್ಯವಾದಗಳು. ನಮಸ್ತೆ ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಅಶ್ವಿನಿ. ನನ್ನ ಹೆಸರು ಗಗನ್. ನಾವು 1ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿದೆ. ಗಾದೆಗಳು ವೇದಗಳಿಗೆ ಸಮ, ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಎಂಬುದು ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ. ಕನ್ನಡದಲ್ಲಿ ಬರುವಂತಹ ಗಾದೆ ಮಾತುಗಳನ್ನು ನೋಡೋಣ. ಮಾತು ಬೆಳ್ಳಿ, ಮೌನ ಬಂಗಾರ. ತಾಯಿಯ ಪ್ರೀತಿ ಸುಖವಾದದ್ದು, ತಂದೆಯ ಪ್ರೀತಿ ಮಧುರವಾದದ್ದು. ಅತಿ ಆಸೆ ಗತಿಗೇಡು, ತುಂಬಿದ ಕೊಡ ತುಳುಕುವುದಿಲ್ಲ. ಕೈ ಕೆಸರಾದರೂ ಬಾಯಿ ಮೊಸರು. ತಾಳಿದವನು ಬಾಳಿಯಾನು, ಕಾಯಕವೇ ಕೈಲಾಸ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಮನೆಯ ಮೊದಲ ಪಾಠಶಾಲೆ. ಧನ್ಯವಾದಗಳು. ನಮಸ್ತೆ ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಈಶ್ವರಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೊರವಂಜಿ ಗೀತೆ ಅಭಿನಯ ಮೂಲಕ ಪ್ರದರ್ಶಿಸ್ತೇನೆ. ಲಾಲ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ, ಕೇರಿಯ ಮೇಲೆ ಹೊರಟಾಳು. ಕಣೆ ಎಂದು ಸಾರೆ ಆಳು. ಬಾರಮ್ಮ ಕೊರವಂಜಿ ಬಾರೆ ನಮ್ಮನಿಗೆ, ಬಾರಮ್ಮ ಕೊರವಂಜಿ ಬಾರೆ ನಮ್ಮನಿಗೆ, ಬಾರಮ್ಮ ಕೊರವಂಜಿ ಬಾರೆ ನಮ್ಮನಿಗೆ. ಜಯಮಾನವು ಕಂಡವರಲ್ಲ, ಚತುರತನಕ್ಕೆ ನಾವು ಓದವಳಲ್ಲ. ಜಯಮಾನವು ಕಂಡವರಲ್ಲ, ಚತುರತನಕ್ಕೆ ನಾವು ಓದವಳಲ್ಲ. ಕುಲದೇವತೆ ನುಡಿಯೋ ನುಡಿ, ನಾರಾಯಣ ನುಡಿಯೋ ನುಡಿ. ಕುಲದೇವತೆ ನುಡಿಯೋ ನುಡಿ, ನಾರಾಯಣ ನುಡಿಯೋ ನುಡಿ. ಕಾಲ ಕಳೆಯಲಿ ಕಷ್ಟ ಕಳೆಯಲಿ ಕರ್ಮ ಕಳೆಯಲಿ ಧರ್ಮ ಉಳಿಯಲಿ. ಕಾಲ ಕಳೆಯಲಿ ಕಷ್ಟ ಕಳೆಯಲಿ ಕರ್ಮ ಕಳೆಯಲಿ ಧರ್ಮ ಉಳಿಯಲಿ. ಜಯ ಒಂದು ಆಗುತ್ತೆ ಗೌಡ, ಈ ವರ್ಷ ದೆಸೆಯು ಬರ್ತೈತೆ ನೋಡ. ನಿನ್ನ ಆಸೆ ಕೈಗೊಂಡಂತೆ ನೋಡ, ಮೀಸೆ ಮೇಲೆ ಕೈ ಕೈಯ ಗೌಡ. ಲಾಲ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ, ಕೇರಿಯ ಮೇಲೆ ಹೊರಟಾಳು. ಬೀದಿಯ ಮೇಲೆ ಹೊರಟಾಳು ಕೊರವಂಜಿ, ಕೇರಿಯ ಮೇಲೆ ಹೊರಟಾಳು. ಧನ್ಯವಾದಗಳು. ನಮಸ್ತೆ ಚಿನ್ನರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಈಕ್ಷಾ ಕುಮಾರ್. ನನ್ನ ಹೆಸರು ಅನುಶ್ರೀ. ನಾವು 2ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ವಿರುದ್ಧಾರ್ಥಕ ಪದಗಳ ಬಗ್ಗೆ ತಿಳಿಸುತ್ತೇವೆ. ಒಂದು ಶಬ್ದಕ್ಕೆ ವಿರುದ್ಧವಾದ ಅರ್ಥವನ್ನು ಸೂಚಿಸುವುದೇ ವಿರುದ್ಧಾರ್ಥಕ ಪದಗಳು. ಕೆಲವು ವಿರುದ್ಧವಾದ ಅರ್ಥವನ್ನು
ಕೊಡುವ ಪದಗಳು ಇಲ್ಲಿವೆ. ಬಡವ, ಶ್ರೀಮಂತ. ಹುಟ್ಟು, ಸಾವು. ದೂರ, ಸಮೀಪ. ಹತ್ತು, ಇಳಿ. ಹಗಲು, ರಾತ್ರಿ. ನ್ಯಾಯ, ಅನ್ಯಾಯ. ಧನ್ಯವಾದಗಳು. ನಮಸ್ತೆ. ಚಿಣ್ಣರ ಅನ್ವೇಷಣಾ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಮೇಘರಾಜ್. ನನ್ನ ಹೆಸರು ಮೋಹನ್ ರಾಜ್. ನಾವು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಿಮಗೆ ಕನ್ನಡ ಲಿಂಗಗಳ ಬಗ್ಗೆ ತಿಳಿಸುತ್ತೇನೆ. ಲಿಂಗಗಳು ಒಂದು ನಾಮ, ಪ್ರಕೃತಿ ಯಾವ ಜಾತಿಗೆ ಸೇರಿದು ಎಂಬುದನ್ನು ಹೇಳುವುದೇ ಲಿಂಗವೆಂದು ಹೆಸರು. ಇದರಲ್ಲಿ 3 ವಿಧಗಳು ಇದೆ: ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಧನ್ಯವಾದಗಳು. ಪುಲ್ಲಿಂಗ: ಪುರುಷರನ್ನು ಕುರಿತು ಹೇಳುವ ಶಬ್ದಗಳೇ ಪುಲ್ಲಿಂಗ. ಉದಾಹರಣೆ: ರಾಜ, ರಾಣಿ, ಅರಸ, ಅರಸಿ, ತಂದೆ, ತಾಯಿ, ಚೆಲುವ, ಚೆಲುವೆ, ತಮ್ಮ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ. ಸ್ತ್ರೀಲಿಂಗ: ಸ್ತ್ರೀಯರನ್ನು ಕುರಿತು ಹೇಳುವ ಶಬ್ದಗಳೇ ಸ್ತ್ರೀಲಿಂಗ. ಉದಾಹರಣೆ: ರಾಜ, ರಾಣಿ, ಅರಸ, ಅರಸಿ, ತಂದೆ, ತಾಯಿ, ಚೆಲುವ, ಚೆಲುವೆ, ತಮ್ಮ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ. ನಪುಂಸಕಲಿಂಗ: ಜೀವ ಇಲ್ಲದೆ ಇರುವ ವಸ್ತುಗಳು ಅಥವಾ ನಿರ್ಜೀವ ವಸ್ತುಗಳು. ಪ್ರಾಣಿಸು ನಾಮಪದಗಳು. ಉದಾಹರಣೆ: ಕುರಿ, ಮನೆ, ಮರ, ಶಾಲೆ, ಹಸು. ಧನ್ಯವಾದಗಳು. ನಮಸ್ತೆ. ಚಿಣ್ಣರ ಅನ್ವೇಷಣಾ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ನಂದನ್ ಪಿ. ನಾವು 3ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ನಿಮಗೆ ಕನ್ನಡದ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸುತ್ತೇವೆ. ಅಲ್ಪವಿರಾಮ ಚಿಹ್ನೆ ವಾಕ್ಯಾಂಶಗಳಲ್ಲಿ ಮುಂದುವರಿಕೆಯಲ್ಲಿ ಬಳಸೋದು. ಪೂರ್ಣವಿರಾಮ ಚಿಹ್ನೆ ವಾಕ್ಯದ ಕೊನೆಯಲ್ಲಿ ಬಳಸೋದು. ವಿವರಣಾತ್ಮಕ ಚಿಹ್ನೆ ವಿವರಣೆ ಮುಂದಿನಂತೆ ಇದೆ ಎಂದು ಬಳಸೋದು. ಅರ್ಧವಿರಾಮ ಚಿಹ್ನೆ ವಾಕ್ಯದ ಕೊನೆಯಲ್ಲಿ ಬಳಸೋದು. ಧನ್ಯವಾದಗಳು. ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಸುತ್ತೇನೆ. ಭಾವಸೂಚಕ ಚಿಹ್ನೆ, ವಾಕ್ಯವೇಷ್ಟದ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಧನ್ಯವಾದಗಳು. ನಮಸ್ತೆ. ಚಿಣ್ಣರ ಅನ್ವೇಷಣಾ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ವೈಷ್ಣವಿ. ನನ್ನ ಹೆಸರು ಕುಶಾಲ್ ರೆಡ್ಡಿ. ನಾವು 2ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಇಂದು ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ತಿಳಿಸುತ್ತೇವೆ. ಪ್ರಾಣಿ ಏಷನಾನಿ, ಪಕ್ಷಿ ನೀಲಕಂಠ, ಚಿಟ್ಟೆ ಸರ್ದಾರ್ ಬಲ್ಬಿನ್, ವೃಕ್ಷ ಶ್ರೀಗಂಧ, ಹೂವು ಕಮಲ, ನಿತ್ಯ ಯಕ್ಷಗಾನ, ಹಣ್ಣು ಮಾವು, ಮೀನು ಕರ್ನಾಟಕ ಶಾಕ್, ಲಾಂಛನ ಗಂಡ ಬೇರುಂಡ. ರಚನೆ 1 ನವೆಂಬರ್ 1956.
ನಾಡಗೀತೆ ಜೈ ಭಾರತ ಜನನಿಯ ಕನುಜಾತೆ. ಧ್ವಜ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ. ಧನ್ಯವಾದಗಳು. ಪ್ರಾಣಿ ಏಷ್ಯನಾನಿ, ಪಕ್ಷಿ ನೀಲಕಂಠ, ಚಿಟ್ಟೆ ಸದರ್ ಬಾರ್ಡ್ವಿಂಗ್, ವೃಕ್ಷ ಶ್ರೀಗಂಧ, ಹೂವು ಕಮಲ, ನಿತ್ಯ ಯಕ್ಷಗಾನ, ಹಣ್ಣು ಮಾವು, ಮೀನು ಕರ್ನಾಟಕ ಶಾಪ್, ಲಾಂಛನ ಗಂಡಬೇರುಂಡ, ರಚನೆ 1 ನವೆಂಬರ್ 1956. ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ. ಧ್ವಜ ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ. ಧನ್ಯವಾದಗಳು. ನಮಸ್ತೆ. ಚಿಣ್ಣರ ಅನ್ವೇಷಣ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಆದೀಶ್ ಗೌಡ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಕಿಶೋರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಕೇತ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕರ್ನಾಟಕ ಜನಪದ ಲೋಕದ ಬಗ್ಗೆ ಹೇಳುತ್ತಿದ್ದೇವೆ. ಕರ್ನಾಟಕದ ಜನಪದ ಲೋಕ. ಕರ್ನಾಟಕದ ಜನಪದ ಲೋಕವು ವೈವಿಧ್ಯಮಯ ಕಲೆಗಳ, ನೃತ್ಯಗಳು, ಆಚರಣೆಗಳಿಂದ ಕೂಡಿದೆ. ಇದು ಯಕ್ಷಗಾನ, ಡೊಳ್ಳು ಕುಣಿತ, ಕರಡಿ ಮಜಲು, ಗೊರವರ ಕುಣಿತ, ವೀರಗಾಸೆ, ತೊಗಲುಗೊಂಬೆ ಆಟದಂತಹ ವಿಶಿಷ್ಟಾಚಾರಗಳನ್ನು ಒಳಗೊಂಡಿದೆ. ಈ ಕಲೆಗಳು ಊರ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಜೀವನದ ಭಾಗವಾಗಿದೆ. ಯಕ್ಷಗಾನ ಕರಾವಳಿ ಪ್ರದೇಶದ ಪ್ರಸಿದ್ಧ ಕಲೆ. ಇದರಲ್ಲಿ ಫಿಲ್ಯೂಸ್, ಹಾಡು, ಸಂಗೀತ ಮತ್ತು ನೃತ್ಯಗಳು. ಡೊಳ್ಳು ಕುಣಿತ ಉತ್ತರ ಕರ್ನಾಟಕ ಪ್ರಮುಖ ಜಾನಪದ ಕಲೆ. ಇದರಲ್ಲಿ ದೊಡ್ಡ ಡೊಳ್ಳುಗಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಾರೆ. ಕರಡಿ ಮಜಲು ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಜನಪ್ರಿಯವಾಗಿರುವ ಗಂಭೀರವಾದ ನೃತ್ಯ. ಗೊರವರ ಕುಣಿತ ಉತ್ತರ ಕರ್ನಾಟಕ ಜಿಲ್ಲೆಯ ಪ್ರಚಲಿತದಲ್ಲಿರುವಂಥ ಜಾನಪದ ನೃತ್ಯ. ವೀರಗಾಸೆ ವಿಜಯನಗರ ಜಿಲ್ಲೆಯ ಸಾಂಪ್ರದಾಯಿಕ ಜನಪದ ನೃತ್ಯ. ತೊಗಲು ಗೊಂಬೆ ಆಟ ಕಥೆ ಹೇಳಲು ಬಳಸುವ ಗೊಂಬೆ ಆಟ. ಸೋಮನ ಕುಣಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ಜಾನಪದ ನಾಟಕ. ಭೂತಾರಾಧನೆ ಕರಾವಳಿ ಕರ್ನಾಟಕದಲ್ಲಿ ಆಚರಿಸಲಾಗುವ ಒಂದು ಧಾರ್ಮಿಕ ವಿಧಿ. ಜಗ್ಗ ಹಲಿಗೆ ಕುಣಿತ ಉತ್ತರ ಕರ್ನಾಟಕದ ವಿಶೇಷವಾದ ಕುಣಿತ. ಕೃಷ್ಣ ಪಾರಿಜಾತ ಉತ್ತರ ಕರ್ನಾಟಕ ಜಿಲ್ಲೆಯ ಜಾನಪದ ನಾಟಕ. ಧನ್ಯವಾದಗಳು. ನಮಸ್ತೆ. ಚಿಣ್ಣರ ಅನ್ವೇಷಣಾ ಲೋಕಕ್ಕೆ ಸ್ವಾಗತ. ನನ್ನ ಹೆಸರು ಗಾಯತ್ರಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರವಣಕುಮಾರ ಕಥೆಯನ್ನು ಹೇಳುತ್ತಿದ್ದೇನೆ. ಶ್ರವಣಕುಮಾರ ತನ್ನ ವೃದ್ಧ ತಂದೆ ತಾಯಿ ಜೊತೆ ವಾಸವಾಗಿದ್ದ. ಅವನು ತನ್ನ ತಂದೆ ತಾಯಿಗೆ ಬಹಳ ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ. ಒಮ್ಮೆ ಅವನ ತಾಯಿ ಜ್ಞಾನವತಿ, ಮಗನೇ, ನನಗೆ ತೀರ್ಥಯಾತ್ರೆ ಮಾಡಬೇಕು ಎಂಬ ಮಹದಾಸೆಯಾಗಿದೆ ಎಂದರು. ಆದರೆ ಅವರ ತಂದೆ, ನಾವು ನಿರರ್ಥಕರು, ಕುರುಡರು, ಇದು ಹೇಗೆ ಸಾಧ್ಯ ಎಂದರು. ಒಂದು ಮೃದುವಿನ ಕೋಲನ್ನು ತೆಗೆದುಕೊಂಡು ಅದಕ್ಕೆ 2 ಬುಟ್ಟೆಯನ್ನು ಕಟ್ಟಿ ತನ್ನ ತಂದೆ ತಾಯಿಯನ್ನು ಕುಂದರಿಸಿ ಹೆಗಲ ಮೇಲೆ ಹೊತ್ತು ತೀರ್ಥಯಾತ್ರೆ ಮಾಡಲು ನಡೆದರು. ದಾರಿ ಮಧ್ಯದಲ್ಲಿ ತನ್ನ ತಂದೆ ತಾಯಿ ಕುಡಿಯಲು ನೀರು ಕೇಳಿದಾಗ ಒಂದು ಮರದ ಪಕ್ಕದಲ್ಲಿ ಕುಂದರಿಸಿ ಕೊಳದ ಬಳಿ ನಡೆದನು. ಅದೇ ಸಮಯಕ್ಕೆ ಕಾಡಿನಲ್ಲಿ ಬೇಟೆಯಾಡಲು ದಶರಥ ಮಹಾರಾಜರು ಬಂದನು. ಇದೇನು ಶಬ್ದ? ಅದು ಯಾವುದು? ಬೇಟೆರಬಹುದ ಭಾವಿಸಿ ಶಬ್ದದಿಂದ ಬಾಣವನ್ನು ಪ್ರಯೋಗಿಸಿದನು. ಆಗ ಶ್ರವಣಕುಮಾರರಿಗೆ ಬಾಣ ತಕ್ಕಿ ಅಯ್ಯೋ ಎಂದರು. ಅದನ್ನು ಕೇಳಿ ದಶರಥ ಅಲ್ಲಿ ಭಾವಿಸಿ ಅಲ್ಲಿರೋ ಬಾಣ ಕಂಡು ವಿವೇಕ, ನನ್ನನ್ನು ಕ್ಷಮಿಸಿ ಬಿಡು ಪ್ರಾಣಿ ಎಂದು ತಿಳಿದುಕೊಂಡು ನಿಂತನು. ತಪ್ಪನ್ನು ಮಾಡಿದೆ ಎಂದನು. ನಡೆದಿದ್ದ ವಿಚಾರಗಳೆಲ್ಲ ತಿಳಿಸಿ ಎಂದನು. ದಶರಥ ನೀರಿಗೆ ಬಿದ್ದಿಗೆ ಹೋಗಿ ನಡೆದಿದ್ದ ವಿಚಾರಗಳೆಲ್ಲ ತಿಳಿಸಿ ಎಂದರು. ಆ ವೃದ್ಧ ತಂದೆ ತಾಯಿ ಸಿಟ್ಟುಕೊಂಡು
ಸಿಟ್ಟುಕೊಂಡು ಅವನಿಗೆ ಶಾಪವನ್ನು ನೀಡಿದರು. ಈ ಕಥೆಯ ನೀತಿ: ತಂದೆ ತಾಯಿಗೆ ವಾತ್ಸಲ್ಯ, ಪ್ರೀತಿ, ಕಾಳಜಿ, ಅರತುಂಬಿ ಆಸೆಯನ್ನು ಪೂರೈಸಿ ತ್ಯಾಗವನ್ನು ಮೆರೆಸುವುದು. ಪ್ರತ್ಯಕ್ಷವಾಗಿ ಕಂಡನು, ಪ್ರಮಾಣಿಸಿ ನೋಡು. ಧನ್ಯವಾದಗಳು. ನಮಸ್ತೆ, ವೆಲ್ಕಮ್ ಟು ಚಿನ್ನದ ಅನ್ವೇಷಣ ಲೋಕ. ಮೈ ನೇಮ್ ಇಸ್ ಮಿತ್ತಲ್. ಮೈ ನೇಮ್ ಇಸ್ ಆರ್ಯನ್. ಐ ಸ್ಟಡಿ ಇನ್ LKG class. My topic is ABC song. A B C D E F G H I J K L M N O P Q R S T U V W X Y Z. Thank you. Namaste, ಚಿನ್ನದ ಅನ್ವೇಷಣ ಲೋಕ. I studying LKG class. Ants on the apple, balls are balls in bubba. Cat in the car, dogs are dancing, da. Eggs on the elephant, 5 fat fish. Grass is green, hands on the head, 5 fat fish. I am eating jumping on jelly, camera shaking, lion licking lollipop, monkeys are magic, number 9, water and Japan, popcorn. Thank you. ನಮಸ್ತೆ, ವೆಲ್ಕಮ್ ಟು ಚಿನ್ನದ ಅನ್ವೇಷಣ ಲೋಕ. ಮೈ ನೇಮ್ ಇಸ್ ಝೈನಬ್ ಫಾತಿಮಾ. ಮೈ ನೇಮ್ ಇಸ್ ರಿತಿಕ್. ಐ ಆಮ್ ಸ್ಟಡಿಂಗ್ ಇನ್ UKG. I am going to explain about phonic sounds. In the English alphabet, there are 26 letters. Each letter has a unique sound. Now I am going to explain about vowel sounds. A, E, I, O, U. Then letter A has the sound A. Then letter E has the sound A. Then letter I has the sound E. Then letter O has the sound O. Then letter U has the sound A. Now I am going to explain about, give some example. A means ant, fan, bat, cap, cat, hat, rat, mat. E means pen, net, hand, leg, hand, ten, red, egg, den. I means pig, zip, pin, tin, fig, beep, big. O means dog, fox, top, hot, cot. U means bus, cup, hat, mug, tub, nut, jug. Thank you. Namaste, welcome to ಚಿನ್ನದ ಅನ್ವೇಷಣ ಲೋಕ. Myself Keshav. Myself Bhargavi. I am studying in grade 1. My topic is vowels and consonants. A, B, C, D to Z. These are in the English language. In this we can divide them into the two parts. Vowel sound A, E, I, O, U. A was ambulance and aeroplane.
apple, animals. E was eagle, egg, ears, elephant. I was iron box, ink, igloo, idli, ice cream. O was ox, oil, onion, orange, owl. U was up and cycle, uniform, umbrella. Dust from the consonants. Vowels are consonants are bat, cat, dog, frog, gun, hen, jug, kite, lion, monkey, nest, pen, queen, rat, star, tiger, van, watch, X-ray, yak, zebra. Thank you. Thank you. Welcome to Chinnara Annveshana Loka. Myself Aditya BP. Myself Sanuyam. I'm studying in LKG class. My topic name is mobile phone. Today I am going to narrate the little of my story. Mobile phone. October. My name is Mohan. Come first in the class. You always come first in the class. But one day, father gifted a mobile phone. Getting the mobile phone, he playing games, watching movies and cartoons. Become very lazy boy and get lost in the class. Moral of the story: don't waste your time in mobile phone. Thank you. Namaste. Welcome to Chinnara Annveshana Loka. Myself Sonu. I studying in grade of UKG. I am going to explain about this and that. When an object is near and singular, we use this. When an object is far, near and singular, we use that. Here are some examples. This is a tree, that is a tree. This is a ball, that is a ball. This is a house, that is a house. This is a car, that is a car. Thank you. Namaste. Welcome to Chinnara Annveshana Loka. My name is Muhammad Kuber Khan. I am studying in UKG. I am going to say about these and those. When an object is near and plural, I say these. When an object is foul and plural, I say those. Example: these are cups. Those are cups. These are erasers. Those are erasers. These are crayons. Those are crayons. These are balls. Those are balls. These are pencils. Those are pencils. Thank you. Namaste. Welcome to Chinnara Annveshana Loka. Myself Kestari Nandan. I am studying in grade 1st. I am going to tell the one moral story. The story name is Ramayana. Once upon a time, there was a king Dasharatha of Ayodhya. He had 4 brave sons: Rama, Lakshmana,
Bharata, Shatrugna. Due to some series of events, Dasharatha's eldest son Rama was sent to exile for 14 years and he lives Ayodhya with his beautiful wife Sita and younger brother Lakshmana. They lived simply in a forest hut. They will tended a demon king Ravana wanted to steal Sita. He sent a magic golden date to trick Rama into chasing it far away. When Sita was alone, Ravana disguised himself as a beggar. Sita stepped out of her protective line to help him and Ravana instantly grabbed her and flew away to his alien kingdom Lanka. Rama and Lakshmana were heartbroken in the forest. They met a mighty of forest helpers called Vanaras. Their strongest friend was Hanuman, who could fly. Rama gave Hanuman a special drink. Hanuman took a giant leap over the wide ocean to search for Sita in Lanka. He found her and gave the ring, promising that Rama was coming. To get to Lanka, the Vanara army built a huge bridge of stones across the sea. Rama, Lakshmana and Vanaras crossed over the fort of Shiva against Ravana and his army. After a long fight, Rama defeated and killed the wicked Ravana. Rama finally rescued Sita. It teaches us that no matter how strong the evil may seem, truth and goodness will always win. Thank you. Namaste, welcome to Chinnara Anveshana Loka. Myself Tanvi, I studying in LKG class. My topic is deaf frog. One day frog decided to climb up the tree. Anyway, how was that possible? And he thought everyone encouraging him to climb up the tree. Anyway, how was that possible? And he thought everyone encouraging him to climb up the tree. Hey, it's impossible. You cannot do it. Get down. But the frog climbed up the tree. Anyway, how was that possible? And he thought everyone encouraging him to climb up the tree. Thank you. Namaste, welcome to Chinnara Anveshana Loka. Myself Pundanspi, I am studying in grade 1st. Today I am going to explain about opposite. Opposite meanings are completely different. Some examples are night opposite word is day. Old opposite word is new. Near opposite word is far. Bad opposite word is good. Utpam opposite word is close. Myself Pritika. I am studying in grade 1st. Today I am going to explain about opposites. Opposites mean meanings that are completely different. Some examples are happy opposite word is sad. Big opposite word is small. Thank you. Namaste, welcome to Chinnara Anveshana Loka. I am studying in UKG. I am going to explain about action words. Dancing, renting, sleeping, brushing, eating, listening, working, cooking, drinking, watering, parking, running. Thank you. Namaste, welcome to
I am studying in grade 1st. Myself Swati. I am studying in grade 1st. Myself Niharika. I am studying in grade 1st. I am going to explain about articles. Articles are a, an, and the. We telling about one person, one animal, or one thing. Example: a doll, a tree, a hat, a boy. When we should use an before nouns that begin with vowels. A, E, I, O, U. Oval. Example: an apple, an egg, an igloo, an ox, an umbrella. We use the in place of a or an. When we talk about nouns for the second time, example: the sun, the tree, the earth, the flower. Thank you. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.